ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಬಹಳ ಟೇಸ್ಟಿಯಾಗಿರುವಂತಹ ಸೋಯಾ ಮಸಾಲ ಫ್ರೈ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಚಪಾತಿಗೆ, ಅನ್ನಕ್ಕೆ ಹಾಗೂ ಗೀ ರೈಸಿಗೆಲ್ಲ ಸೂಪರ್ ಕಾಂಬಿನೇಷನ್ ಇದು. ತುಂಬಾ ಸುಲಭ ಕೂಡ ನಮಗೆ ಇದನ್ನು ಮಾಡಲಿಕ್ಕೆ. ನನ್ನ ಈ ವಿಡಿಯೋ ನೋಡ್ತಿದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಬನ್ನಿ ಹಾಗಾದರೆ ಟೇಸ್ಟಿಯಾಗಿರುವಂತಹ ಈ ಸೋಯಾ ಮಸಾಲ ಫ್ರೈ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನಾನಿಲ್ಲಿ ಒಂದು ಸ್ವಲ್ಪ ಸೋಯಾವನ್ನು ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಬಿಸಿ ನೀರಿಗೆ ಹಾಕಿ ನಾವು ಫಸ್ಟಿಗೆ ಬೇಯಿಸಬೇಕು. ಇಲ್ಲೊಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಕುದಿಸಲಿಕ್ಕೆ ಇಟ್ಟಿದ್ದೆ. ನೀರು ಚೆನ್ನಾಗಿ ಕುದೀತಾ ಇರುವಾಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. ಆಮೇಲೆ ನಾವು ತೆಗೆದಿಟ್ಟಿರುವಂತಹ ಸೋಯಾವನ್ನು ಇದಕ್ಕೆ ಹಾಕಿ ಮುಚ್ಚಿ ಒಂದು 5 ನಿಮಿಷ ಇದನ್ನು ಬೇಯಿಸಬೇಕು. ಮಧ್ಯೆ ಮಧ್ಯೆ ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಹಾಗೆ ಬಿಡಬಾರ್ದು, ಬಿಟ್ಟರೆ ನೀರೆಲ್ಲ ಚೆಲ್ಲಿ ಹೊರಗಡೆ ಹೋಗುತ್ತೆ. ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬಿಡುವ, ಆಮೇಲೆ ಇದನ್ನು ಓಪನ್ ಮಾಡಿ ಮಿಕ್ಸ್ ಮಾಡಬೇಕು. ಹಾಗೆ ಒಂದು 5 ನಿಮಿಷ ಇದನ್ನು ಬೇಯಿಸೋಣ. ಇಲ್ಲಿ ನೋಡಿ, ನಾವು ಬೇಯಿಸಿದ ಸೋಯಾ ಆ ಬಿಸಿ ನೀರನ್ನು ಚೆಲ್ಲಿ ತಣ್ಣೀರನ್ನು ಹಾಕಿ ಇಟ್ಟಿದ್ದೆ. ಇನ್ನು ತಣ್ಣಗಾದ ಮೇಲೆ, ಒಳ್ಳೆ ತಣ್ಣಗಾದ ಮೇಲೆ ಈ ಕೈಯಲ್ಲೇ ಇದನ್ನು ಈ ರೀತಿ ಪ್ರೆಸ್ ಮಾಡಿ ಅದರೊಳಗಡೆ ಎಲ್ಲ ನೀರಿರುತ್ತೆ ನೋಡಿ, ಆ ನೀರನ್ನೆಲ್ಲ ತೆಗೆದು ಸೈಡಿಗೆ ಇಡೋಣ. ಇನ್ನೊಂದು ಪ್ಯಾನ್ ಒಳ್ಳೆ ಬಿಸಿ ಆದ ಮೇಲೆ ಎಣ್ಣೆಯನ್ನು ಹಾಕೋಣ. ಎಣ್ಣೆ ಬಿಸಿ ಆದಮೇಲೆ ಫಸ್ಟಿಗೆ ಫ್ರೆಶ್ ಆಗಿರುವಂತಹ ಕರಿಬೇವು ಸೊಪ್ಪನ್ನು ಹಾಕಬೇಕು. ಆ ಕರಿಬೇವು ಸೊಪ್ಪದು ಒಳ್ಳೆ ಸ್ಮೆಲ್ ಬಂದ ಮೇಲೆ ಸ್ವಲ್ಪ ತೆಂಗಿನಕಾಯಿ ತುಂಡುಗಳನ್ನು ಹಾಕಬೇಕು. ಇದನ್ನು ನೀವು ಬೇಕಂದರೆ ಹಾಕಿದರೆ ಸಾಕು, ಬೇಡ ಅಂದರೆ ಸ್ಕಿಪ್ ಮಾಡಿ. ಆದರೆ ಈ ತೆಂಗಿನಕಾಯಿ ತುಂಡು ಹಾಕಿ ಮಾಡಿದರೆ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ. ನಮಗೆ ಮಧ್ಯೆ ಮಧ್ಯೆ ತೆಂಗಿನಕಾಯಿ ಸಹ ಸಿಗುವಾಗ ತುಂಬಾ ಚೆನ್ನಾಗಿರುತ್ತೆ ನೋಡಿ. ತೆಂಗಿನಕಾಯಿ ಸಹ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾವು ಸ್ಲೈಸಾಗಿ ಕಟ್ ಮಾಡಿ ಇಟ್ಟಿರುವಂತಹ ಈರುಳ್ಳಿಯನ್ನು ಹಾಕೋಣ. ಈರುಳ್ಳಿಯನ್ನು ಇದೇ ರೀತಿ ಸ್ಲೈಸಾಗಿ ಕಟ್ ಮಾಡಬೇಕು. ಈರುಳ್ಳಿ ಎಲ್ಲ ಸ್ವಲ್ಪ ಲೈಟಾಗಿ ಇದೇ ರೀತಿ ಫ್ರೈ ಆದ ಮೇಲೆ ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ನೋಡಿ, ಈರುಳ್ಳಿ ಎಲ್ಲ ಸೈಡಿಗೆ ಮಾಡಿ ಮಧ್ಯಕ್ಕೆ ಆ ಎಣ್ಣೆಗೆ ಹಾಕಿ ಅದು ಫ್ರೈ ಆಗಿ ಹಸಿ ಟೇಸ್ಟೆಲ್ಲ ಹೋಗಬೇಕು ನೋಡಿ. ಜಿಂಜರ್ ಗಾರ್ಲಿಕ್ದು ಹಸಿ ಟೇಸ್ಟೆಲ್ಲ ಹೋದ ಮೇಲೆ ಇದಕ್ಕೆ ಹಸಿಮೆಣಸಿನ್ಕಾಯನ್ನು ಹಾಕೋಣ. ಹಸಿಮೆಣಸಿನ್ಕಾಯಿನೂ ಹಾಕಿ ಇದೇ ರೀತಿ ಫ್ರೈ ಮಾಡಿ ಆ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇನ್ನು ಇದಕ್ಕೆ ನಮಗೆ ಮಸಾಲೆ ಪುಡಿಗಳನ್ನು ಸೇರಿಸೋಣ. ಫಸ್ಟಿಗೆ ನಾನು 1 ಚಮಚ ಧನಿಯಾ ಪುಡಿಯನ್ನು ಸೇರಿಸಿದ್ದೀನಿ. ಇನ್ನು ಒಂದು 3/4 ಚಮಚ ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ನಾನು ಇದಕ್ಕೆ ಒಂದು ಅರ್ಧ ಚಮಚ ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನು ಸಹ ಸೇರಿಸ್ತಾ ಇದ್ದೀನಿ, ಒಳ್ಳೆ ಕಲರ್ ಬರಲಿಕ್ಕೆ. ಕಾಶ್ಮೀರಿ ಚಿಲ್ಲಿ ಇಲ್ಲ ಅಂದರೆ ನಿಮಗೆ ಖಾರದ ಪುಡಿಯನ್ನೇ ಸೇರಿಸಿದರೆ ಆಯಿತು. ಇನ್ನು ಇದಕ್ಕೆ ಅರಶಿನ ಪುಡಿ ಮತ್ತು ಒಂದು ಸ್ವಲ್ಪ ಪೆಪ್ಪರ್ ಮತ್ತು ಒಂದು ಅರ್ಧ ಚಮಚ ಗರಂ ಮಸಾಲೆ ಪುಡಿಯನ್ನು ಸಹ ಸೇರಿಸ್ತಾ ಇದ್ದೀನಿ. ಇದಿಷ್ಟನ್ನು ಸಹ ಸೇರಿಸಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಮಸಾಲೆಗಳನ್ನು ಫ್ರೈ ಮಾಡಬೇಕು. ಈ ಮಸಾಲೆಗಳು ತಳ ಹಿಡಿಬಾರ್ದು, ಟೇಸ್ಟ್ ಚೇಂಜ್ ಆಗುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡಿ ಆ ಮಸಾಲೆದೆಲ್ಲ ಹಸಿ ಸ್ಮೆಲ್ಲು ಹೋದ ಮೇಲೆ ನಾವು ಬೇಯಿಸಿ ಇಟ್ಟಿರುವಂತಹ ಸೋಯಾವನ್ನು ಇದಕ್ಕೆ ಸೇರಿಸಬೇಕು. ಸೋಯಾ ಸೇರಿಸಿ ಅದರೊಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಒಳ್ಳೆ ಮಿಕ್ಸ್ ಕೊಟ್ಟು ಆ ಮಸಾಲೆ ಎಲ್ಲ ಸೋಯಾದಲ್ಲಿ ತಾಗಬೇಕು. ಹೀಗೆ ಸೋಯಾ ಮಸಾಲ ಫ್ರೈಯನ್ನು ಒಂದು ಸಾರಿ ಮಾಡಿ ನೋಡಿ, ಮಕ್ಕಳಿಗೆಲ್ಲ ತುಂಬ ಖುಷಿಯಾಗುತ್ತೆ. ಇದರ ಮುಂದೆ ಚಿಕನ್, ಮಟನ್ ಏನೂ ಅಲ್ಲ, ಅಷ್ಟು ಟೇಸ್ಟ್ ಆಗುತ್ತೆ ಈ ಸೋಯಾ ಮಸಾಲೆ ಫ್ರೈ. ಮಕ್ಕಳಿಗೆಲ್ಲ ಹೀಗೆ ಮಾಡಿ ಮಟನ್, ಚಿಕನ್ ಅಂತ ಕೊಟ್ಟರೆ ಖುಷಿಪಟ್ಟು ಇದನ್ನು ತಿಂತಾರೆ. ಚಪಾತಿಗೆ, ಅನ್ನಕ್ಕೆ, ಗೀ ರೈಸಿಗೆಲ್ಲ ಸೂಪರ್ ಆಗುತ್ತೆ ಇದು ನೋಡಿ. ಇವಾಗ ಮಸಾಲೆ ಎಲ್ಲ ಕಡೆ ತಾಗಿ ಆದಮೇಲೆ ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಸೇರಿಸಬೇಕು. ಜಾಸ್ತಿ ಬೇಡ, ಒಂದು ಅರ್ಧ ಕಪ್ಪಷ್ಟು ಬಿಸಿ ನೀರನ್ನು. ತಣ್ಣೀರು ಸೇರಿಸಬಾರ್ದು, ತಣ್ಣೀರು ಸೇರಿಸಿದರೆ ಮಸಾಲೆದು ಟೇಸ್ಟ್ ಚೇಂಜ್ ಆಗುತ್ತೆ. ಸ್ವಲ್ಪ ಬಿಸಿ ನೀರನ್ನು ಸೇರಿಸಿ ಒಳ್ಳೆ ಮಿಕ್ಸ್ ಕೊಟ್ಟು ಮುಚ್ಚಿ ಇಡೋಣ. ಮುಚ್ಚಿಟ್ಟು ಮಧ್ಯೆ ಮಧ್ಯೆ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ. ಮುಚ್ಚಿ ಒಂದು 3-4 ಸೆಕೆಂಡ್ ಇದನ್ನು ಬಿಡ್ತಾ ಇದ್ದೀನಿ. ಆಮೇಲೆ ಓಪನ್ ಮಾಡಿ ಒಂದು ಸರ್ತಿ ಇದೇ ರೀತಿ ಮಿಕ್ಸ್ ಕೊಡಬೇಕು. ತಳ ಹಿಡಿಬಾರ್ದು, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ನೀರು ನಾವು ಹಾಕಿದ ನೀರೆಲ್ಲ ಡ್ರೈ ಆಗಬೇಕು. ಹಾಗೆ ಆ ಮಸಾಲೆ ಎಲ್ಲ ಸೋಯಾದೊಳಗಡೆ ಹೀರ್ಕೋಬೇಕು. ಆಮೇಲೆ ಇದಕ್ಕೆ ಟೊಮೆಟೊ ಹಣ್ಣನ್ನು ಸೇರಿಸಬೇಕು. ನಂದು ವೀಡಿಯೋ ಸ್ಕಿಪ್ ಆಯಿತು. ನಾನು ಮೀಡಿಯಮ್ ಸೈಜಿದು 2 ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಇದಕ್ಕೆ ಸೇರಿಸಿದ್ದೀನಿ. ನಾನು ಓಪನ್ ಮಾಡಿ ಟೊಮೆಟೊ ಹಾಕುವ ಆ ವಿಡಿಯೋ ಸ್ಕಿಪ್ ಆಯಿತು ನೋಡಿ. ಟೊಮೆಟೊ ಹಣ್ಣನ್ನು ಸಹ ಸೇರಿಸಿ ಒಳ್ಳೆ ಮಿಕ್ಸ್ ಕೊಟ್ಟು ಮುಚ್ಚಿಟ್ಟು ಮಿಕ್ಸ್ ಮಾಡ್ತಾ ಇರಬೇಕು. ಆ ನೀರೆಲ್ಲ ನಾವು ಹಾಕಿದ ನೀರಿದೆಯಲ್ಲ ಅದೆಲ್ಲ ಡ್ರೈ ಆಗಬೇಕು. ನೀರೆಲ್ಲ ಡ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪನ್ನು ಸೇರಿಸೋಣ. ಅದರೊಟ್ಟಿಗೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಸಹ ಸೇರಿಸಬೇಕು.
ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಪೆಪ್ಪರ್ ಪೌಡ್ರನ್ನು ಸಹ ಸೇರಿಸಿ ನಾವು ಮತ್ತು ಕರಿಬೇವು ಸೊಪ್ಪನ್ನು ಸಹ ಸೇರಿಸಿದ್ದೇವಲ್ಲ, ಒಳ್ಳೆ ಮಿಕ್ಸ್ ಕೊಡಬೇಕು. ಮಿಕ್ಸ್ ಮಾಡ್ತಾ ಮಾಡ್ತಾ ಇನ್ನು ಫುಲ್ ಫ್ಲೇಮಲ್ಲಿ ಇಟ್ಟು ಆ ನೀರೆಲ್ಲ ಡ್ರೈ ಆಗಿ ಮಸಾಲೆ ಎಲ್ಲ ಚೆನ್ನಾಗಿ ಡ್ರೈ ಮಸಾಲೆ ಆಗುತ್ತೆ ನೋಡಿ, ಹಾಗೆ ಆಗಬೇಕು. ಫುಲ್ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು. ಇದು ತಳ ಹಿಡಿಬಾರ್ದು, ತಳ ಹಿಡಿಯದೆ ಮಿಕ್ಸ್ ಮಾಡ್ತಾ ಇದ್ದು ನೀರೆಲ್ಲ ಡ್ರೈ ಆಗಿ ಎಣ್ಣೆ ಬಿಡುತ್ತೆ ನೋಡಿ. ಎಣ್ಣೆ ಬಿಟ್ಟಾದರೆ ನಮ್ಮದು ಸೂಪರಾಗಿರುವ ಮಸಾಲೆ ಇಲ್ಲಿ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ಒಳ್ಳೆ ಮಿಕ್ಸ್ ಕೊಟ್ಟರೆ ಸೂಪರ್ ಟೇಸ್ಟಿಯಾಗಿರುವಂತಹ ಸೋಯಾ ಮಸಾಲ ಫ್ರೈ ಇಲ್ಲಿ ರೆಡಿ ಆಯಿತು. ಇನ್ನೂ ಬೇಕಂದರೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ತಾ ಇನ್ನೂ ಸ್ವಲ್ಪ ನೀರನ್ನೆಲ್ಲ ಡ್ರೈ ಮಾಡಿದರೆ ಸೂಪರ್ ಅಂದರೆ ಸೂಪರ್ ಆಗುತ್ತೆ. ಒಂದು ಸಾರಿ ಆದರೂ ಇದನ್ನು ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ಮಾಡಿದ ಸೋಯಾ ಮಸಾಲೆ ಫ್ರೈ ಯಾವ ರೀತಿ ಆಯಿತು ಅಂತ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ಇದೇ ರೀತಿ ಸಿಂಪಲ್ ಆಗಿರುವ ವಿಡಿಯೋ ಆಗಿ ನಿಮ್ಮ ಮುಂದೆ ಬರ್ತೀನಿ. ಟಿಲ್ ದೆನ್ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.